ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇಷ್ಟು ಒಂದು ತಿಂಗಳು, ಒಂದೂವರೆ ತಿಂಗಳೇ ಆಯ್ತೇನೋ ನಾನು ವೀಡಿಯೋ ಅಪ್ಲೋಡ್ ಮಾಡಿ. ಯಾಕೆ ವೀಡಿಯೋ ಮಾಡಿಲ್ಲ ಅನ್ನೋದು ಆಲ್ಮೋಸ್ಟ್ ಕೆಲವರಿಗೆ ಗೊತ್ತಾಗಿರ್ಬೋದು. ಇನ್ಸ್ಟಾದಲ್ಲಿ ನಾನು ಅಪ್ಡೇಟ್ ಮಾಡಿದ್ದೆ. YT-ಯಲ್ಲಿ ಯಾವುದೇ ಥರ ಅಪ್ಡೇಟ್ ಮಾಡೋಕ್ಕೆ ಆಗಲಿಲ್ಲ. ಅಂದರೆ ನನಗೆ ಸಮಯ ಸಿಗಲಿಲ್ಲ ಅಪ್ಲೋಡ್ ಮಾಡೋದಕ್ಕೋಸ್ಕರ. ತುಂಬ ಜನ ಏನು ಇನ್ಸ್ಟಾದಲ್ಲಿ ನೋಡಿಬಿಟ್ಟು ತುಂಬ ಜನ ವಿಶಸ್ ಹೇಳಿದ್ರಿ. ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಗೊತ್ತಾಗಿದೆ. ಈಗ ನಾನು ಆ ಖುಷಿ ವಿಚಾರನ ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ಅಂತ ಹೇಳಿ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಆಫ್ಟರ್ 1.5 ಮಂತ್ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಆ ಖುಷಿ ವಿಚಾರ ಏನಪ್ಪ ಅಂದರೆ, ಆಬ್ವಿಯಸ್ಲಿ ಎಲ್ರಿಗೂ ನನ್ನ ಹಳೆ ವೀಡಿಯೋಸ್ಗಳನ್ನ ನೋಡಿರೋರಿಗೆ ಗೊತ್ತಿರುತ್ತೆ ಐ ವಾಸ್ ಪ್ರೆಗ್ನೆಂಟ್ ಅಂತ. ಆಬ್ವಿಯಸ್ಲಿ ನನಗೆ ಹೆಣ್ಣು ಮಗು ಆಗಿದೆ. ಆಲ್ರೆಡಿ ಒಬ್ಬಳು ಹೆಣ್ಮಗಳು ಇದ್ಲು ದೊಡ್ಡವಳು. ಸೊ ಈಗ ಎರಡನೇ ಮಗು ಹೆಣ್ಮಗುನೇ ಆಗಿದೆ. ಸೊ ಖುಷಿ ವಿಚಾರ. ಹಾಗಾಗಿ ವಿಡಿಯೋ ಮಾಡಿ ನಿಮ್ಮೆಲ್ಲರ ಜೊತೆ ಅದನ್ನು ಹಂಚ್ಕೋಬೇಕು ಅಂತ ಹೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಗಡಿಬಿಡಿಯಲ್ಲಿ ಇದಾಗೋಯಿತು. ನಮಗೂ ಗೊತ್ತಿರಲಿಲ್ಲ, ಡೇಟ್ ಇದ್ದಿದ್ದೆ ಒಂದಿನ. ಸೊ ಡೇಟ್ಗಿಂತ ಮುಂಚೆನೇ ಡೆಲಿವರಿ ಆಗೋಯಿತು. ಹಾಗಾಗಿ ಗಡಿಬಿಡಿಯಾಗಿ ಎಲ್ಲ ಮಾಡ್ಕೋಬೇಕಾಗಿದ್ದರಿಂದ ನನಗೆ ಅಷ್ಟು ಅಪ್ಡೇಟ್ ಮಾಡೋಕ್ಕಾಗಲಿಲ್ಲ ದಿಢೀರ್ ಅಂತ. ಸೊ ಮಗು ಆದ್ಮೇಲೆ ಮನೆಗೆ ಬಂದಮೇಲೂ ಕೂಡ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ದಿನ ಬೇಡ ಅಂತಲೇ ಅಂದ್ಕೊಂಡಿದ್ದೆ. ಬಿಕಾಸ್ ಮಗು ಆರೋಗ್ಯ ತುಂಬಾ ಮುಖ್ಯ ಅಲ್ವಾ. ಜಾಸ್ತಿ ಮೊಬೈಲ್ ನೋಡೋಂಗಿರಲಿಲ್ಲ. ಅಂದರೆ ವೀಡಿಯೋ ಮಾಡೋದು ಅಂದರೆ ಎಷ್ಟು ಕಷ್ಟ ಅಂತ ಎಲ್ಲರೂ ವೀಡಿಯೋ ಮಾಡ್ತಿರೋರಿಗೆ ಗೊತ್ತಿರುತ್ತೆ. ಸೊ ವೀಡಿಯೋ ಮಾಡಿಕೊಂಡು ಅದನ್ನು ಎಡಿಟ್ ಮಾಡೋದು ಭಾಳ ಕಷ್ಟ ಇರುತ್ತೆ. ಸೊ ಹಾಗಾಗಿ ಜಾಸ್ತಿ ವೀಡಿಯೋ ಕಡೆ ಗಮನ ಕೊಡಲಿಲ್ಲ. ಸ್ವಲ್ಪ ಒಂದು ತಿಂಗಳು ರೆಸ್ಟ್ ಮಾಡೋಣ, ಒಂದು ತಿಂಗಳು ರೆಸ್ಟ್ ಬೇಕಲ್ವ. ಸೊ ಹಾಗಾಗಿ ಒಂದು ತಿಂಗಳು ರೆಸ್ಟ್ ಆಮೇಲೆ ನೋಡೋಣ ಹೇಗಿರುತ್ತೆ ಸಿಚುವೇಶನು ಅಂದ್ಕೊಂಡು. ಏನು ಮಗು ಆದಮೇಲೆ ಒಂದು ತಾಯಿಯ ಪರಿಸ್ಥಿತಿ ಹೇಗಿರುತ್ತೆ ಅಂತ ಎಕ್ಸ್ಪೀರಿಯೆನ್ಸ್ ಇದ್ದವ್ರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಸ್ಲೀಪ್ಲೆಸ್ ನೈಟ್ಸು. ಸೊ ನಿದ್ದೆ ಸರಿ ಹೋಗ್ತಿರಲಿಲ್ಲ. ಹಗಲಲ್ಲಿ ನನಗೆ ರೆಸ್ಟ್ ಬೇಕಿತ್ತು, ನಿದ್ದೆ ಮಾಡ್ಕೊಳ್ಳೋ ಹಾಗೆ. ಹಾಗೆ ಸಿಸರಿನ್ ಆಗಿರೋದ್ರಿಂದ ನನ್ನ ಬಾಡಿಗೂ ಸ್ವಲ್ಪ ರೆಸ್ಟ್ ಬೇಕಿತ್ತು. ಜಾಸ್ತಿ ರಿಸ್ಕ್ ತೊಗೊಳಕ್ಕೆ ಹೋಗಿಲ್ಲ. ಹಾಗಾಗಿ ವಿಡಿಯೋ ಡಿಲೇ ಆಗ್ತಾಯಿದೆ. ನೆಕ್ಸ್ಟು ವೀಡಿಯೋನ ಕಂಟಿನ್ಯೂಸ್ ಆಗಿ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಬಟ್ ಮುಂಚೆ ಥರ ಡೈಲಿ ಮಾಡೋಕ್ಕಾಗಲ್ಲ. ಒಂದು ವಾರಕ್ಕೊಂದು 2 ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇನ್ನು ನನ್ನ ಡೆಲಿವರಿ ಬಗ್ಗೆ ಹೇಳಬೇಕು ಅಂದರೆ, ಸ್ಕ್ಯಾನಿಂಗ್ ಬರೆದಿದ್ರು. ಸೊ ಸ್ಕ್ಯಾನಿಂಗಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಅದಕ್ಕಿಂತ ಮುಂಚೆ 2 ದಿನ ಮುಂಚೆನೇ ನನಗೆ ವಾಟರ್ ಬ್ರೇಕ್ ಆಯಿತು. ಸೊ ಹಾಗಾಗಿ ನೋಡ್ಕೊಂಡು ಬಂದುಬಿಡೋಣ, ಯಾಕೆ ರಿಸ್ಕ್ ತೊಗೊಳ್ಳೋದು. ನನ್ನ ಫಸ್ಟ್ ಡೆಲಿವರಿಯಲ್ಲೂ ಕೂಡ, ಫಸ್ಟ್ ಮಗಳು ಹುಟ್ಟುವಾಗ ಕೂಡ ವಾಟರ್ ಬ್ರೇಕೇ ಆಗಿ, ಅವಳದು ಕೂಡ ಸುಮಾರು 20 ದಿನ ಮುಂಚೆ ಆಗಿದ್ದವಳು. ಹುಟ್ಟಿದ್ದು 20 ದಿನ ಮುಂಚೆ ಹುಟ್ಟಿದ್ದು. ಸೊ ಹಾಗಾಗಿ ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ಬೇಗ ಹೋದ್ವಿ. ಸೊ ಅದಾದಮೇಲೆ ಅವರು ಮುಂಚೆಯೇ, ಅಂದರೆ ಇನ್ನೂ ಡೇಟ್ಗೆ ಸುಮಾರು ದಿನ ಇತ್ತು. ಸೊ ಹಂಗಾಗಿ ಮುಂಚೆನೇ ಆಗಿರೋದ್ರಿಂದ ಸ್ವಲ್ಪ ಅಬ್ಸರ್ವೇಷನಲ್ಲಿ ಇಟ್ಟಿರೋಣ ಅಂತ ಹೇಳಿಬಿಟ್ಟು ಒಂದಿನ ಇಡೀ ಹಾಸ್ಪಿಟಲಲ್ಲಿ ಇಟ್ಕೊಂಡ್ರು ಅಬ್ಸರ್ವೇಷನ್ ಅಂತ ಹೇಳಿ. ಅದಾಗಿ ನೆಕ್ಸ್ಟ್ ಡೇಗೆ ಪೇಯ್ನ್ ಬಂತು. ಸೊ ಪೇಯ್ನ್ ಬಂದಮೇಲೆ ಆಬ್ವಿಯಸ್ಲಿ ಫಸ್ಟ್ ಡೆಲಿವರಿ ಸಿಸರಿನ್ ಆಗಿರೋದ್ರಿಂದ 2ನೇ ಡೆಲಿವರಿ ಕೂಡ ಸಿಸರಿನ್ನೇ ಆಯಿತು. ಆ್ಯಂಡ್ ಬೇಗ ಕೂಡ ಆಗಿದೆ. ಫಸ್ಟ್ ಮಗುಗೂ ಸೆಕೆಂಡ್ ಮಗುಗೂ ಅಷ್ಟೇನು ಗ್ಯಾಪ್ ಇಲ್ಲ. ಸೊ 1.5 ವರ್ಷದಲ್ಲಿ ಇನ್ನೊಂದು 2ನೇ ಮಗು ಆಗಿರೋದ್ರಿಂದ ಅವರು ಸಿಸರಿನ್ನೇ ಸಜೆಸ್ಟ್ ಮಾಡಿದ್ರು. ಆಬ್ವಿಯಸ್ಲಿ ಸಿಸರಿನ್ ಆಗಿರೋರಿಗೆ ಸೆಕೆಂಡ್ ಮಗು ಸಿಸರಿನ್ನೇ ಆಗಿರುತ್ತೆ. ಎಲ್ಲೋ ಅಪರೂಪ, ಎಲ್ಲೋ ತುಂಬ ಕೆಲವರಿಗೆ ಏನು ನಾರ್ಮಲ್ ಆಗಬಹುದು. ನಾನು ನೋಡಿರೋ ಹಾಗೆ, ನನ್ನ ಒಂದು ಗಮನಕ್ಕೆ ಬಂದಂಗೆ ಫಸ್ಟ್ ಮಗು ಸಿಸರಿನ್ ಆದಮೇಲೆ ಸೆಕೆಂಡ್ ಮಗು ಸಿಸರಿನ್ನೇ ಆಗೋದು. ನಾರ್ಮಲ್ ಆಗಿರೋದು ನಾನಂತೂ ನೋಡಿಲ್ಲ. ಮೇ ಬಿ ಆಗುತ್ತೆ ಅಂತ ಹೇಳ್ತಾರೆ ಕೆಲವರೆಲ್ಲ. ಸಿಸರಿನ್ ಆದವ್ರಿಗೆ ಸ್ವಲ್ಪ ಗ್ಯಾಪ್ ಜಾಸ್ತಿ ಇದ್ದು ಮಾಡಿದ್ದಿದೆ ಅಂತಲೂ ಹೇಳಿದ್ದಾರೆ. ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಸೊ ಹಾಗಾಗಿ ನನಗೂ ಸಿಸರಿನ್ನೇ ಆಯಿತು. ಫಸ್ಟ್ ಬೇಬಿ ಸಿಸರಿನ್ ಆಗಿರೋದ್ರಿಂದ. ಅದಾದಮೇಲೆ 3 ದಿನ ಬೇಬಿ ಬೇಗ ಹುಟ್ಟಿರೋದು ಅಂತ ಹೇಳಿಬಿಟ್ಟು ಅಬ್ಸರ್ವೇಷನಲ್ಲಿ ಅವಳನ್ನೂ ಕೂಡ NICUಲಿಟ್ಟರು. ಒಂದಿನ ಪೂರ ಅಬ್ಸರ್ವೇಷನಲ್ಲಿಟ್ಟು ಸೆಕೆಂಡ್ ಡೇಗೆ ಅವ್ರು ಮಗು ಕೊಟ್ಟರು. ಮಗು ಕೊಟ್ಟಾದಮೇಲೆ 3 ಡೇಸ್ ಇರಬೇಕು ಹಾಸ್ಪಿಟಲಲ್ಲೇ ಅಂತ ಹೇಳಿ 3 ಡೇಸ್ ಆದಮೇಲೆ, ಅಂದರೆ ಟೋಟಲಿ
4 ಡೇಸ್ ಅಂದರೆ ನನ್ನನ್ನು ಅಬ್ಸರ್ವೇಷನ್ ಅಂದರೆ ಡೆಲಿವರಿ ಆಗೋಕ್ಕಿಂತ ಮುಂಚೆ ನನ್ನನ್ನು ಒಂದಿನ ಅಬ್ಸರ್ವೇಷನಲ್ಲಿ ಇಟ್ಟಿದ್ರು. ಅದಾದಮೇಲೆ ಮಗುನ ಒಂದಿನ ಅಬ್ಸರ್ವೇಷನಲ್ಲಿ ಇಟ್ಟಿದ್ರು. ಸೊ ಅದಾದಮೇಲೆ 3 ದಿನ ಅಂದರೆ ಟೋಟಲಿ 5 ಡೇಸ್ ಹಾಸ್ಪಿಟಲಲ್ಲಿ ಇದ್ದಿದ್ದು. ಸೊ ಅದಾದಮೇಲೆ ಮನೆಗೆ ಬಂದ್ವಿ. ಅದೆಲ್ಲ ನನಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಮನೆಗೆ ಬರೋದು, ಹಾಸ್ಪಿಟಲಲ್ಲಿ ಆಗೋದು, ಆಮೇಲೆ ಮನೆಗೆ ಬಂದಮೇಲೆ ಎಲ್ಲ ಒಂದು ವ್ಲಾಗ್ ಮಾಡಬೇಕು ಅಂತ. ಸೊ ಗಡಿಬಿಡಿಯಲ್ಲಿ ಏನೂ ಒಂದು ಪ್ರಿಪ್ರೇಷನ್ ಇಲ್ಲದೆ ಆಗಿರೋದ್ರಿಂದ ಅದೆಲ್ಲ ಮಾಡ್ಕೊಳಕ್ಕಾಗಲಿಲ್ಲ, ಗಡಿಬಿಡಿ ಆಗೋಯಿತು. ಆಮೇಲೆ ಮಗುನ ತೊಗೊಂಡೋಗಿ NICUಗೆ ಬೇರೆ ಇಟ್ಟಿದ್ದರು. ಹಾಗಾಗಿ ಸ್ವಲ್ಪ ಗಾಬರಿ ಇತ್ತು. ಅಷ್ಟು ನಾನು ವೀಡಿಯೋ ಕಡೆಗೆ ಗಮನ ಕೊಡಲಿಲ್ಲ. ಅದಾದಮೇಲೆ ಮನೆಗೆ ಬಂದ್ವಿ. ಸೊ ಮನೆಗೆ ಬಂದಮೇಲೆ ಒಬ್ವಿಯಸ್ಲಿ ದೊಡ್ಡವರೆಲ್ಲ ಹೇಳ್ತಾರೆ ರೆಸ್ಟ್ ಮಾಡು ರೆಸ್ಟ್ ಮಾಡು ರೆಸ್ಟ್ ಮಾಡು. ಮತ್ತು ಮಗಳು ಕೂಡ ತುಂಬ ವೆಯ್ಟ್ ಕಮ್ಮಿ ಇದ್ಳು. ನನ್ನ ಫಸ್ಟ್ ಮಗಳು ವೆಯ್ಟು ತುಂಬಾ ಚೆನ್ನಾಗಿತ್ತು, ಅವಳು ಗ್ರೋತ್ ಎಲ್ಲ ಇದ್ಳು ಚೆನ್ನಾಗಿ. ಇವಳು ಸ್ವಲ್ಪ ಕಡಿಮೆ ಇದ್ದಿದ್ದರಿಂದ ಜಾಸ್ತಿ ರೆಸ್ಟ್ ತೊಗೊಬೇಡ, ಜಾಸ್ತಿ ಏನು ಮಾಡೋಕ್ಕೆ ಹೋಗಬೇಡ, ಮಗು ಕಡೆ ಆರೋಗ್ಯ ಗಮನ ಕೊಡು ಅಂತ ಎಲ್ಲರೂ ಹೇಳಿದ್ರಿಂದ ನಾನು ಕೂಡ ಅದನ್ನೇ ಫಾಲೋ ಮಾಡಿದೆ. ಅಟ್ಲೀಸ್ಟ್ ಒಂದು ತಿಂಗಳಾದ್ರೂ ಚೆನ್ನಾಗಿ ರೆಸ್ಟ್ ಮಾಡೋಣ, ಮಗು ಬಗ್ಗೆ ಆರೈಕೆ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಹೀಗಾಯಿತು. ಇದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅವತ್ತಿಂದನೂ ಅಂದ್ಕೊತಾ ಇದ್ದೆ, ಬಟ್ ಮಾಡೋಕ್ಕಾಗಲಿಲ್ಲ, ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಹೇಳ್ತಾ ಇದ್ದೀನಿ. ಫಸ್ಟ್ ಪಾಪು ನನಗೆ ಫಸ್ಟ್ ಮಗಳೇ ಹುಟ್ಟಿರೋದು. ಸೊ ಎರಡನೇ ಅವಳು ಕೂಡ ಹೆಣ್ಮಗುನೇ ಹುಟ್ಟಿದೆ. ಇಬ್ಬರು ಮಗಳದಿರು ನನಗೆ. ಸೊ ಇಬ್ಬರೂ ಏನು ಒಟ್ಟೊಟ್ಟಿಗೆ ಬೆಳೀತಾರೆ. 1.5 ವರ್ಷ ಅಷ್ಟೇ ಗ್ಯಾಪು. ಅದೊಂದು ಸ್ವಲ್ಪ ಭಾಳ ರಿಸ್ಕ್ ಇದೆ, ಯಾಕೆಂದರೆ ನನ್ನ ದೊಡ್ಡ ಮಕ್ಕಳು ತುಂಬಾ ಚೂಟಿ, ಒಂಥರ ತೀಟೆ, ಸಿಕ್ಕಾಪಟ್ಟೆ, ಹಿಡಿಯೋಕ್ಕಾಗಲ್ಲ. ಹಾಗಾಗಿ ನಿಮಗೆ ಗೊತ್ತಿರ್ಬೋದು, ಅವಳು ಆಲ್ಮೋಸ್ಟ್ ಅವ್ರ ಅಜ್ಜಿ ಮನೇಲಿದ್ಲು ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ. ಸ್ಟಾರ್ಟಿಂಗೆಲ್ಲ 1-2 ದಿನ ಇಲ್ಲಿ, 1-2 ದಿನ ಅಲ್ಲಿ, 3 ದಿನ ಇಲ್ಲಿ, 3 ದಿನ ಅಲ್ಲಿ ಆ ಥರ ಇರೋಳು. ಲಾಸ್ಟ್ಗಂತೂ ನನಗೆ ಹಿಡಿಯೋಕ್ಕೆ ಆಗ್ತಿರಲಿಲ್ಲ. ಅವಳು ಕೂಡ ಹೈಪರ್ ಆ್ಯಕ್ಟಿವ್ ಆಗಿದ್ಲು. ಅಲ್ಲಿ ಇಳಿಯೋದು ಇಲ್ಲಿ ಇಳಿಯೋದು, ಒಂದು ನಿಮಿಷ ನಿಲ್ತಾ ಇರಲಿಲ್ಲ. ಸೊ ನನಗೂ ಹಿಡಿಯೋಕ್ಕೆ ಆಗ್ತಿರಲಿಲ್ಲ. ಲಾಸ್ಟ್ ಡೆಲಿವರಿಗಿಂತ ಮುಂಚೆ ಒಂದು 15-20 ಡೇಸ್ ಅಂತೂ ಅಲ್ಲೇ ಇದ್ಲು. ಜಸ್ಟ್ ನನ್ನ ಹಸ್ಬೆಂಡಿನ ಕರ್ಕೊಂಬರೋರು ಒಂದು 1 ಅವರ್ ಅಥವಾ 2 ಅವರ್ಸ್ ಇಟ್ಕೊಂಡು ಮತ್ತೆ ಪುನಃ ಅವ್ರ ಜೊತೆಗೆ ಅವರು ಕರ್ಕೊಂಡೋಗೋರು. ನಾನು ಒಬ್ಬಳೇ ಇಟ್ಕೊಳಕ್ಕಂತೂ ಆಗ್ತಿರಲಿಲ್ಲ. ಹಾಗಾಗಿ ಏನು ಮಾಡೋಕ್ಕಾಗಲ್ಲ. ಈಗಲೂ ಬಂದರೆ ಕರ್ಕೊಂಬರ್ಬೋದು, ಬಟ್ ಏನಂದರೆ ಅವಳು ಬಂದರೆ ಪಾಪನೆಲ್ಲ ಎಳೆಯೋದು, ಆಮೇಲೆ ಅವಳಿಗೇನೋ ಒಂಥರ ಪ್ರೊಸೆಸಿಂಗ್. ಇಷ್ಟು ದಿನ ಅವಳು ಅಮ್ಮನ ಕೇಳ್ತಾನೆ ಇರಲಿಲ್ಲ, ಸುಮ್ಮನೆ ಹೋಗೋಳು, ಆಮೇಲೆ ಯಾರ ಜೊತೆ ಬೇಕಾದರೂ ಇರೋಳು, ಅಮ್ಮನ ಕೇಳ್ತಾನೆ ಇರಲಿಲ್ಲ ಅವಳು. ಯಾರ ಹತ್ರ ಬೇಕಾದರೂ ಆಟ ಆಡ್ಕೊಂಡಿರೋಳು. ಬಟ್ ಇವಾಗ ಏನಂದರೆ ನಾನು ಪಾಪು ಎತ್ಕೊಂಡಿರೋದ್ರಿಂದ ಅವಳು ಬಂದು ನನ್ನನ್ನು ಎತ್ಕೊ ಅನ್ನೋದು, ಆಮೇಲೆ ಅವಳನ್ನ ಮಲಗಿಸ್ಕೊಂಡಿದ್ರೆ ನನ್ನನ್ನು ಮಲಗಿಸ್ಕೊ, ಅವಳು ಬೇಡ ಅಂತ ಹೇಳೋದು, ಆ ಥರ ಎಲ್ಲ ಮಾಡ್ತಾಳೆ. ಸೊ ಮೇ ಬಿ ಹೋಗ್ತಾ ಸರಿ ಹೋಗುತ್ತೆ ಅಂತ ಅನ್ಕೋತೀನಿ. ಸ್ಟಾರ್ಟಿಂಗ್ ಅಲ್ವಾ ಇದು, ಯಾರು ನಮ್ಮಮ್ಮ ನನ್ನನ್ನು ಎತ್ಕೊಳ್ದೆ ಯಾರನ್ನೋ ಎತ್ಕೊಂಡಿದ್ದಾರೆ ಅನ್ನೋ ಥರ ಫೀಲ್ ಆಗ್ಬೋದು ಅವಳಿಗೆ. ಸೊ ಹಾಗಾಗಿ ಇಲ್ಲಿ ಹಿಡಿಯೋಕ್ಕಾಗ್ತಿಲ್ಲ ಅವಳನ್ನ. ಬರ್ತಾಳೆ, ಎವ್ರಿಡೇ ಬರ್ತಾಳೆ, ಸ್ವಲ್ಪ ಹೊತ್ತಿದ್ಬಿಟ್ಟು ಆಮೇಲೆ ಹೋಗ್ತಾಳೆ. ಅವ್ರ ಅಜ್ಜಿ ಮನೆಯಲ್ಲೇ ಇದ್ದಾಳೆ ಸದ್ಯಕ್ಕೆ. ನೋಡೋಣ ಯಾವಾಗ ಕರ್ಕೊಂಬಂದು ಕಂಪ್ಲೀಟಾಗಿ ನನ್ನ ಜೊತೆನೇ ಅವಳನ್ನ ಇಟ್ಕೊಳ್ಳೋ ಹಂಗೆ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಮೇ ಬಿ ಇವಳೊಂದು ಸ್ವಲ್ಪ ದೊಡ್ಡವಳಾಗಬೇಕು. ಅಲ್ಲೂ ಅಜ್ಜಿ ಪ್ರೀತಿ ಎಲ್ಲ ಇದೆ. ಸೊ ಅವರು ಚೆನ್ನಾಗಿ ನೋಡ್ಕೊತಾರೆ. ಹಾಗಾಗಿ ಅಲ್ಲಿಗೂ ಇಲ್ಲೇ ತೊಂದರೆ ಮಾಡಲ್ಲ, ಅಲ್ಲೂ ಖುಷಿಯಾಗೇ ಇರ್ತಾಳೆ. ಹಾಗಾಗಿ ನನಗೇನು ಬೇಜಾರಿಲ್ಲ. ಸೊ ಹಾಗಾಗಿ ಇಷ್ಟೇ ಹೇಳ್ಕೊಬೇಕಿತ್ತು. ಡೆಲಿವರಿ ಆಗಿದೆ, ನನಗೂ ಇನ್ನೊಂದು ಹೆಣ್ಮಗು ಆಗಿದೆ. ನನಗೀಗ 2 ಹೆಣ್ಮಕ್ಳು ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಬೇಕಿತ್ತು. ಸೊ ಹಾಗಾಗಿ ಈ ವಿಡಿಯೋನ ಮಾಡೋಣ ಅಂತ ಹೇಳಿ ಮಾಡಿದೆ. ಸೊ ನೋಡೋಣ ಮುಂದೆ ನೆಕ್ಸ್ಟು ಅಪ್ಡೇಟ್ಸ್ ಇರುತ್ತೆ. ವಿಡಿಯೋ ಮಾಡ್ತಾ ಇರ್ತೀನಿ. ಡೈಲಿ ಮಾಡೋಕ್ಕಾಗಲಿಲ್ಲ ಅಂದರೂ ಆಬ್ವಿಯಸ್ಲಿ ಎಡಿಟಿಂಗ್ ಎಲ್ಲ ತುಂಬ ಕಷ್ಟ ಇರುತ್ತೆ. ಹಾಗಾಗಿ ನೆಕ್ಸ್ಟು ಜಾಸ್ತಿ ವಿಡಿಯೋ ಮಾಡೋಕ್ಕಾಗದೇ ಇದ್ದರೂ ಅಟ್ಲೀಸ್ಟ್ ವಾರಕ್ಕೆ 2 ವಿಡಿಯೋ ಅಥವಾ 1 ವಿಡಿಯೋ, ವಾರಕ್ಕೆ 1 ವಿಡಿಯೋನಾದರೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ಯಾರೂ ಏನು ಇದು ಮಾಡ್ದೇ ನನಗೆ ಮುಂಚೆ ಹೇಗೆ ಸಪೋರ್ಟ್ ಮಾಡ್ತಾಯಿದ್ರಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಆಮೇಲೆ ಏನು ಹೇಳೋದು, ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.
ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ಅಪ್ಡೇಟ್ ಏನು ಅಂತ ನನಗೂ ಗೊತ್ತಿಲ್ಲ, ಯಾವಾಗ ವೀಡಿಯೋ ಮಾಡ್ತೀನಿ ಅಂತಲೂ ಗೊತ್ತಿಲ್ಲ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್ ಬಾಯ್.